ಅಪ್ಪ ಪಾರ್ಕ್ ಪ್ರೇಮಿ ಮಗ ಬ್ರೇಕಪ್ ಆಗೋಯ್ತು ಬಿಟ್ಟೋಗ್ಬಿಟ್ಲು. ಕರೆಕ್ಟಾಗಿ ಆಗಿದೆ ನಿನಗೆ ಹಿಂಗೆ ಆಗ್ಬೇಕಿತ್ತು ಕಣ. ನಿನಗೆ ಬ್ರೇಕಪ್ ಆಗ್ಲಿ ಅಂತ ನಾನು ಅರ್ಕೆ ಓದ್ಕೊಂಡಿದ್ದೆ, ಇವಾಗಲೇ ಹೋಗ್ಬಿಟ್ಟು ಅರ್ಕೆ ತೀರ್ಸ್ಕೊತೀನಿ. ಏನೋ ಹಿಂಗ್ ಮಾತಾಡ್ತೀಯಾ? ಮತ್ತೆ ಇನ್ನೇನು, ಹುಡುಗಿ ಸಿಕ್ಕಿದ ತಕ್ಷಣ ನಮ್ಮನ್ನೆಲ್ಲ ಮರ್ತೇ ಬಿಟ್ಟಲ್ಲೋ, ನಮ್ಮ ಜೊತೆ ಸೇರೋದು ಬಿಟ್ಬಿಟ್ಟೆ ಅಷ್ಟೇ. ಯಾಕೆ ನಮ್ಮ ವಾಟ್ಸಪ್ ಗ್ರೂಪ್ನು ಎಕ್ಸಿಟ್ ಆಗಿದೆಯಲ್ಲೋ ಮಗ, ಅದ್ರಲ್ಲಿ ಏನೋ ಕೆಟ್ಟ ಪೋಸ್ಟ್ ಗಳೆಲ್ಲ ಬರುತ್ತಂತ ಅವಳೇ ಕಣೋ ಎಕ್ಸಿಟ್. ಯಪ್ಪ, ಆ ಗ್ರೂಪ್ ಯಾರು ಕ್ರಿಯೇಟ್ ಮಾಡಿದ್ದು ಅಂತ ಅವಳಿಗೆ ಹೇಳಿದ್ಯಾ? ಹೇಳಿಲ್ಲ ಮಗ. ಹೇಳ್ಬೇಕಾಗಿತ್ತು, ಮಕ್ಕುಗಿತ್ತಿದ್ಲು. ನಮ್ಮ ಜೊತೆ ಯಾಕೋ ಸೇರಕ್ ಬಂದಿದ್ಯಾ? ಹೋಗು ಪಾರ್ಕ್ ಒಳಗಡೆ ಹೋಗು. ಎಷ್ಟು ಸಲ ನೋಡಿದೀನಿ ನೀನ್ ಪಾರ್ಕಲ್ಲಿ ಆಡೋ ಅವತಾರಗಳನ್ನ. ದಯವಿಟ್ಟು ನಮ್ಮ ಜೊತೆ ಸೇರ್ಬೇಡಪ್ಪ. ನಾವು ಪಾರ್ಕ್ ಆಚೆನೇ ಇರ್ತೀವಿ, ನೀವು ಪಾರ್ಕ್ ಒಳಗಡೆನೇ ಇರಿ. ಪ್ರಣಯ ರಾಜ ಹಾಕೋಣ, ನೀನು ಒಳಗೋಗು. ನೀನು ಮಗ ಫ್ರೆಂಡ್ಶಿಪ್ ಬೇಡವೇ ಬೇಡ ನೀನು. ಅವಳು ಬಿಟ್ಟು ಹೋಗ್ಬಿಟ್ಲು. ನೀನು ಹಿಂಗಂದ್ರೆ ಹೆಂಗೋ? ಬ್ರೇಕಪ್ ಆಗಿದೆ ಕಣೋ, ನೋವಲ್ಲಿದ್ದೀನಿ ಕಣೋ. ನಾವು ನೋವಲ್ಲಿದ್ದು ನಿನ್ಗೆ ಗೊತ್ತಾಗ್ಲಿಲ್ವ ಮರಯ್ಯ? ನಮ್ಮ ಜೊತೆ ಯಾಕೋ ಬತ್ತಿದ್ಯಾ? ನಾವೆಲ್ಲ ಅಲ್ಕಗಳು ಕಣೋ, ನಮ್ಮ ಫ್ರೆಂಡ್ಶಿಪ್ಪೇ ಬೇಡ. ಅವಳು ಹೇಳಿದ್ಲಲ್ಲ ಅಲ್ಕಗಳ ಜೊತೆ ಸೇರ್ಬಿಡಿ ಅಂತ. ಸೇರ್ಬೇಡ. ಮಗ 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 ನಿನಗೆ ನಾನು ಬೇಡ ಅಂದ್ರೂ ಪರವಾಗಿಲ್ಲ ಮಗ. ನನಗೆ ನೀವು ಫ್ರೆಂಡ್ಸ್ಗಳೇ ಮುಖ್ಯ. ನಂಗೆ ಫ್ರೆಂಡ್ಸ್ಗಳೇ ಬೇಕು ಮಗ. ಬಾ ಮಗ, ಅವ್ನು ಟೀ ಕುಡಿಯೋಣ. ಬಾ ಮಗ. ಇದೇ ಮಾತನ್ನ ಅವಳಿಗೆ ಹೇಳ್ಬೇಕಾಗಿತ್ತು. ಹೇಳ್ದೆ ಮಗ, ಏನಂದ್ಲು? ಆದ್ರೂ ಬಿಟ್ಟು ಹೋಗ್ಬಿಟ್ಲು. ಗೊತ್ತಾಯ್ತಾ? ಇದೇ ಹುಡುಗಿರ್ಗೂ ಫ್ರೆಂಡ್ಸ್ಗೂ ಇರೋ ಡಿಫ್ರೆನ್ಸು. ಮುಂದೊಂದು ದಿನ ನೀನು ಲವ್ ಮಾಡಿದ್ರು ಮಾಡ್ತೀಯಾ, ಆದರೆ ಫ್ರೆಂಡ್ಶಿಪ್ಪನ್ನು ಯಾವತ್ತೂ ಮರಿಬೇಡ. ಬಿಡು ಮಗ, ಟೀ ಕುಡಿಯೋಣ ಬಾ ಮಗ. ಅಲ್ಲಿ ಯಾರೋ ಒಂದಿಬ್ರು ಸಿಂಗಲ್ ಆಗಿ ಕೂತವ್ರೆ ನೋಡು, ವ್ಯವಹಾರ ಕುದುರ್ಸ್ಕೊತಿ ಅಂತ. ಅಪ್ಪ, ನಂಗೆ ಹುಡುಗಿರ್ ಸವಾಸನೆ ಬೇಡ ಕಣೋ. ಬಾರ ಟೀ ಕುಡಿಯೋಣ. ಮತ್ತೆ ನಿಮ್ಮ ಫ್ರೆಂಡ್ ಒಬ್ಳು ಇದ್ದಲ್ಲ, ಅವಳ ನಂಬರ್ ಆಯ್ತಾ? ಐತೆ, ಲಾಸ್ಟ್ ನಂಬರ್ ಗೊತ್ತಿಲ್ಲ.